ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಆಲ್ರೆಡಿ ಈ ವಿಡಿಯೋಗೆ ತುಂಬ ಸಹಕಾರ ನೀಡಿದ್ದೀರಿ. 8th ಪೇ ಕಮಿಷನ್ ಬಗ್ಗೆ ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಕೂಡ ಈ ಎಲ್ಲ ವಿಡಿಯೋಗಳಿಗೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, 8th ಪೇ ಕಮಿಷನ್ ಕೇಂದ್ರ ಸರ್ಕಾರಿ ನೌಕರರಿಗೆ ಯುಗಾದಿ ಸಿಹಿ ಸುದ್ದಿ. ತುಟ್ಟಿ ಭತ್ಯೆ ವೇತನ ಹೆಚ್ಚಳದ ಮಹತ್ವದ ಮಾಹಿತಿ. ಅದರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಹೊಸ ವೇತನ ಆಯೋಗ ಜಾರಿ. ತುಟ್ಟಿ ಭತ್ಯೆ ಏರಿಕೆ, ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿರುವ ಲಕ್ಷಾಂತರ ಮಂದಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಯುಗಾದಿ ಹಬ್ಬಕ್ಕೂ ಮೊದಲೇ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆಯನ್ನು 8ನೇ ವೇತನ ಆಯೋಗದಲ್ಲಿ ಡಿಎ ಹೆಚ್ಚಳ, ವೇತನ ಏರಿಕೆಗೆ ಸಂಬಂಧಿಸಿದೆ ಭರ್ಜರಿ ಗುಡ್ ನ್ಯೂಸ್ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಣಕಾಸು ಸಚಿವಾಲಯದ ಕಾರ್ಮಿಕ ಬ್ಯೂರೋ ಬಿಡುಗಡೆ ಮಾಡಿರುವ ದತ್ತಾಂಶ ತುಟ್ಟಿ ಭತ್ಯೆ ಹೆಚ್ಚಳವನ್ನು ನಿರ್ಧರಿಸಲು ಸಹಾಯಕವಾಗಿದೆ. ವಾಸ್ತವವಾಗಿ ದತ್ತಾಂಶ ಕೈಗಾರಿಕಾ ಕಾರ್ಮಿಕರು ಸೇವಿಸುವ ಸ್ಥಿರ ಸರಕುಗಳು ಮತ್ತು ಸೇವೆಗಳ ಚಿಲ್ಲರೆ ಬೆಲೆಗಳಲ್ಲಿನ ಸಾಪೇಕ್ಷ ಬದಲಾವಣೆ ಅಳೆಯುತ್ತದೆ. ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ ಮತ್ತು ಜುಲೈ ತುಟ್ಟಿ ಭತ್ಯೆ ಪರಿಷ್ಕರಿಸುವ ಸರ್ಕಾರ. ಸಾಮಾನ್ಯವಾಗಿ ಹೋಳಿ ಹಬ್ಬದ ಮೊದಲ ಜನವರಿ ಡಿಎ ಘೋಷಿಸಲಾಗಿತ್ತು. ಆದರೆ ಇದುವರೆಗೂ ಸರ್ಕಾರ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಇದೀಗ ಯುಗಾದಿ ಹಬ್ಬದ ವೇಳೆಗೆ ಜನವರಿ 2026 ಡಿಎ ಏರಿಕೆ ಮಾಡಬಹುದು ಎಂದು ಹೇಳಲಾಗುತ್ತದೆ. ಮಾರ್ಚ್ 11, 18 ಅಥವಾ 25ರಂದು ಸಚಿವ ಸಂಪುಟ ಸಭೆ ನಡೆಯುವ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳದ ಬಗ್ಗೆ ಮಹತ್ವದ ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ. ಆದರೆ ಮೋದಿ ಸರ್ಕಾರ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ. ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಕೈಗಾರಿಕಾ ಕಾರ್ಮಿಕ 12 ತಿಂಗಳ ಸರಾಸರಿ ದತ್ತಾಂಶ ಆಧರಿಸಿ ಲೆಕ್ಕ ಹಾಕಲಾಗಿದೆ. ಡಿಸೆಂಬರ್ 2025 ಎಐಸಿಸಿಐ ದತ್ತಾಂಶ ಆಧಾರದ ಮೇಲೆ ಜನವರಿ 2026 ಡಿಎ ಅನ್ನು ಲೆಕ್ಕ ಹಾಕಲಾಗುತ್ತಿದ್ದು, ಜನವರಿ 2026ರಲ್ಲಿ 2% ಡಿಎ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ. ಆದಾಗ್ಯೂ ಸರ್ಕಾರ ಅಧಿಸೂಚನೆ ಹೊರಡಿಸಿದ ನಂತರವೇ ತುಟ್ಟಿ ಭತ್ಯೆ ಏರಿಕೆ ಹಾಗೂ ವೇತನ ಹೆಚ್ಚಳದ ಎಫೆಕ್ಟ್ ಎಷ್ಟೆಂದು ಗೊತ್ತಾಗಲಿದೆ. ತುಟ್ಟಿ ಭತ್ಯೆ ಪರಿಷ್ಕರಣೆ ಹೆಚ್ಚುತ್ತಿರುವ ಹಣದುಬ್ಬರ ದರಕ್ಕೆ ಅನುಗುಣವಾಗಿ ಸರ್ಕಾರ ನೌಕರರ ಮೂಲ ವೇತನ ಸರಿಹೊಂದಿಸುವಂತೆ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನ ಶೇಕಡಾವಾರು ಪ್ರಮಾಣದಲ್ಲಿ ಡಿಎ ಪಡೆಯುತ್ತಾರೆ. ವೇತನ ಆಯೋಗದ ಉದ್ದಕ್ಕೂ ಮತ್ತು ಮುಂದಿನ ವೇತನ ಆಯೋಗದ ಅನುಷ್ಠಾನದವರೆಗೂ ಉದ್ಯೋಗಿಯ ಮೂಲ ವೇತನವು ಒಂದೇ ಆಗಿರುತ್ತದೆ. ಈ ಅವಧಿಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಹೆಚ್ಚಾಗುವ ಡಿಎ ವೇತನ ಹೆಚ್ಚಳದ ಅತ್ಯಂತ ಪರಿಣಾಮಕಾರಿ ವಿಧಾನಗಳಲ್ಲಿ ಒಂದಾಗಿದೆ. ಪಿಂಚಣಿದಾರರು ಸಹ ಡಿಎ ಅನ್ನು ಪಡೆಯುತ್ತಾರೆ. ಇದು ವರ್ಷಕ್ಕೆ 2 ಬಾರಿ ಸ್ಥಿರ ಪಿಂಚಣಿ ಹೆಚ್ಚಳವನ್ನು ಖಚಿತಪಡಿಸುತ್ತದೆ. ಅದೇ ರೀತಿ ಈ ಪೋಸ್ಟ್ ನಿಮ್ಗೆ ಏನಿದನ್ನೆಲ್ಲ ನಾನು ಹೇಳಿದ್ದೀನಲ್ಲ, ಇದು ಯಾವುದೇ ರೀತಿ ಸರ್ಕಾರದ ವೇತನ ಹೆಚ್ಚಳ ಅಥವಾ ಪಿಂಚಣಿ ಏರಿಕೆಯನ್ನು ಖಾತರಿಪಡಿಸುವುದಿಲ್ಲ. ಇತ್ತೀಚಿನ ಮತ್ತು ನಿಖರವಾದ ಮಾಹಿತಿಗಾಗಿ ಅಧಿಕೃತ ನೀವು ಸರ್ಕಾರಿ ವೆಬ್ಸೈಟ್ನಲ್ಲೂ ಕೂಡ ಸಂಪರ್ಕಿಸಬಹುದು. ನಿಮಗೆ ಈ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.